ಎಸ್ಕೆ ಸೂಪರ್ ಟಿಎಂಟಿ, ದ ಲಾಂಗ್ ಲೈಫ್ ಟಿಎಂಟಿ. ರಾಜ್ಯ ಸಚಿವ ಸಂಪುಟ ವಿಸ್ತರಣೆಗೆ ಕೊನೆಗೂ ಕೂಡ ಮುಹೂರ್ತ ಫಿಕ್ಸ್ ಆಗಿದೆ. ನಾಳೆ ಸಂಜೆ 4 ಗಂಟೆಗೆ ನೂತನ ಸಚಿವರ ಪ್ರಮಾಣ ವಚನ ಸಮಾರಂಭ ನಡೆಯುತ್ತೆ. ಇವತ್ತು ಸಂಜೆ ಅಥವಾ ರಾತ್ರಿಯ ಒಳಗೆ ನೂತನ ಸಚಿವರು ಯಾರ್ಯಾರು ಅಂತಕ್ಕಂಥ ಪಟ್ಟಿ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರಿಗೆ ಸೇರುತ್ತೆ. ನಾಳೆ ಸುಮಾರು 18 ಶಾಸಕರು ನೂತನ ಮಂತ್ರಿಗಳಾಗಿ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡ್ತಾರೆ. ಆದರೆ ಅದಕ್ಕೂ ಮುನ್ನ ಮೊನ್ನೆ ಗುರುವಾರ ದೆಹಲಿಯಲ್ಲಿ ಏನೇನಾಯಿತು, ಶಾಸಕರ ಸ್ಕ್ರೀನಿಂಗ್ ಹೇಗೆ ನಡೀತು, ರಾಹುಲ್ ಗಾಂಧಿ ಅವರು ಯಾವ ರೀತಿ ಎಲ್ರಿಗೂ ಶಾಕ್ ಕೊಟ್ಟರು, ಇದೆಲ್ಲದಕ್ಕೆ ಸಂಬಂಧಪಟ್ಟಂತೆ ಒಂದು ರಿಪೋರ್ಟ್ ಇದೆ, ನೋಡೋಣ ಬನ್ನಿ. ಡಿ.ಕೆ. ಸಂಪುಟ ವಿಸ್ತರಣೆಗೆ ಕೌಂಟ್ ಡೌನ್. ನಾಳೆ ಸಂಜೆ 4ಕ್ಕೆ ಸಚಿವರ ಪ್ರಮಾಣ ವಚನ. ರಾಜ್ಯ ಸಚಿವ ಸಂಪುಟ ವಿಸ್ತರಣೆಗೆ ಕೊನೆಗೂ ಮುಹೂರ್ತ ನಿಗದಿಯಾಗಿದೆ. ನಾಳೆ ಸಂಜೆ 4 ಗಂಟೆಗೆ ನೂತನ ಸಚಿವರ ಪ್ರಮಾಣ ವಚನ ಕಾರ್ಯಕ್ರಮ ಫಿಕ್ಸ್ ಆಗಿದೆ. ಕಾಂಗ್ರೆಸ್ ಹೈಕಮಾಂಡ್ ಅಂತಿಮ ಹಂತದ ಒಪ್ಪಿಗೆ ನೀಡಿರುವ ಹಿನ್ನೆಲೆಯಲ್ಲಿ ನಾಳೆ ನೂತನ ಸಚಿವರ ಪ್ರಮಾಣ ವಚನ ಸ್ವೀಕಾರ ಕಾರ್ಯಕ್ರಮ ನಡೆಯಲಿದೆ. ಪ್ರಮಾಣ ವಚನಕ್ಕೆ ಲೋಕಭವನದಲ್ಲಿ ಸಿದ್ಧತೆ ಮಾಡಿಕೊಳ್ಳಲು ಸಿಎಂ ಡಿ.ಕೆ. ಶಿವಕುಮಾರ್ ಸೂಚಿಸಿದ್ದಾರೆ. ಇಂದು ಸಂಜೆಯ ಒಳಗೆ ನೂತನ ಸಚಿವರ ಪಟ್ಟಿ ಸಿಎಂ ಡಿ.ಕೆ.ಶಿ ಕೈ ಸೇರಲಿದ್ದು, ನಾಳೆ 18ಕ್ಕೂ ಹೆಚ್ಚು ಸಚಿವರು ಪ್ರಮಾಣ ವಚನ ಸ್ವೀಕರಿಸಲಿರುವ ಸಾಧ್ಯತೆ ಇದೆ. ಗುರುವಾರ ಸಂಜೆ ಡೆಲ್ಲಿಯಲ್ಲಿ ಏನಾಯ್ತು ಗೊತ್ತಾ? ಸಚಿವರಾಗುವವರ ಪಟ್ಟಿ ಸ್ಕ್ರೀನಿಂಗ್ ಹೇಗಾಯ್ತು? ಇನ್ನು ಗುರುವಾರ ಸಂಜೆ ಡೆಲ್ಲಿಯಲ್ಲಿ ಏನಾಯಿತು, ಸಚಿವರಾಗುವವರ ಪಟ್ಟಿ ಸ್ಕ್ರೀನಿಂಗ್ ಹೇಗಾಯಿತು ಎಂಬುದರ ಶಾಕಿಂಗ್ ಮಾಹಿತಿ ಪಬ್ಲಿಕ್ ಟಿವಿಗೆ ಲಭ್ಯವಾಗಿದೆ. ರಾಹುಲ್ ಗಾಂಧಿ ಪ್ಲಾನ್ ರಾಜ್ಯ ನಾಯಕರಿಗೆ ಶಾಕ್ ಕೊಟ್ಟಿದೆ. ಸಿಎಂ ಡಿ.ಕೆ. ಶಿವಕುಮಾರ್, ಮಾಜಿ ಸಿಎಂ ಸಿದ್ದರಾಮಯ್ಯ, ಕೆಪಿಸಿಸಿ ಅಧ್ಯಕ್ಷರ ಜೊತೆ 1-to-1 ಮಾತುಕತೆ ನಡೆಸಿದರು. ಪ್ರತಿಯೊಬ್ಬರ ಬಳಿ ಹೆಸರು ಕೇಳಿ ರಾಹುಲ್ ಗಾಂಧಿ ಶಾಕ್ ಕೊಟ್ಟಿದ್ದಾರೆ ಎನ್ನಲಾಗಿದೆ. ನಮ್ಮ ಬಳಿಯೂ ರಿಪೋರ್ಟ್ ಇದೆ, ನೋಡ್ತೀವಿ ಎನ್ನುವ ಮೂಲಕ ಸಿಎಂ, ಮಾಜಿ ಸಿಎಂ ಬಳಿ ಏನೂ ಹೇಳಿಲ್ಲ. ಹೀಗಾಗಿ ರಾಹುಲ್ ಗಾಂಧಿ ನಡೆ ತೀವ್ರ ಕುತೂಹಲ ಮೂಡಿಸಿದೆ. ಹಾಗಿದ್ರೆ ನೂತನ ಸಚಿವರ ಲಿಸ್ಟ್ ಸ್ಕ್ರೀನಿಂಗ್ ಆಗಿದ್ದು ಹೇಗೆ ಅನ್ನೋದರ ಡೀಟೇಲ್ಸ್ ನೋಡುವುದಾದರೆ, ನೂತನ ಸಚಿವರ ಲಿಸ್ಟ್ ಸ್ಕ್ರೀನಿಂಗ್ ಆಗಿದ್ದು ಹೇಗೆ? ಡಿ.ಕೆ. ಸಂಪುಟಕ್ಕೆ ನೂತನ ಸಚಿವರ ಆಯ್ಕೆ ಕಸರತ್ತು. ಸಿಎಂ, ಮಾಜಿ ಸಿಎಂ, ಕೆಪಿಸಿಸಿ ಅಧ್ಯಕ್ಷರ ಜೊತೆ ರಾಹುಲ್ ಚರ್ಚೆ. ಮೂವರ ಜೊತೆ 1-to-1 ರಾಹುಲ್ ಚರ್ಚೆ. ಸಚಿವರು ಯಾಕೆ ಆಗಬೇಕು, ಅವರ ಸ್ಟ್ರೆಂತ್ ಏನು, ಅವರು ಸಚಿವರಾಗೋದ್ರಿಂದ ಏನು ಪ್ರಯೋಜನ, ಪ್ರತಿಯೊಬ್ಬರ ಬಳಿ ಹೆಸರು ಕೇಳಿ ಶಾಕ್ ಕೊಟ್ಟ ರಾಹುಲ್. ನಮ್ಮ ಬಳಿಯೂ ರಿಪೋರ್ಟ್ ಇದೆ, ನೋಡ್ತೀವಿ ಎಂದ ರಾಹುಲ್. ರಾಜ್ಯ ನಾಯಕರು ಹೊರಟ ಬಳಿಕ ಹಲವು ಹೆಸರುಗಳು ಫೈನಲ್ ಆಗಿದೆ ಎನ್ನಲಾಗ್ತಾ ಇದೆ. ಅವರ ಕೋಟ, ಇವರ ಕೋಟ ಏನಿಲ್ಲ, ಓನ್ಲಿ ಎಲೆಕ್ಷನ್ ಕೋಟ. ರಾಹುಲ್ ಸಂದೇಶ. ಹೊಸ ಮುಖಗಳು ಬೇಕು ಎಂದು ರಾಹುಲ್ ಶಾಕ್. ಇನ್ನು ಸಂಪುಟ ವಿಸ್ತರಣೆಯಲ್ಲಿ ತಮ್ಮ ಆಪ್ತರಿಗೆ ಸಚಿವಗಿರಿ ಕೊಡಿಸಲು ಸಿಎಂ ಡಿ.ಕೆ.ಶಿ, ಸಿದ್ದರಾಮಯ್ಯ, ಹರಿಪ್ರಸಾದ್ ಎಲ್ಲಿಲ್ಲದ ಸರ್ಕಸ್ ಮಾಡಿದರು. ಆದರೆ ಇದಕ್ಕೆ ರಾಹುಲ್ ಗಾಂಧಿ ಶಾಕ್ ಕೊಟ್ಟಿದ್ದಾರೆ. ಅದೇನೆಂದರೆ, ಅವರ ಕೋಟ, ಇವರ ಕೋಟ ಏನಿಲ್ಲ, ಓನ್ಲಿ ಎಲೆಕ್ಷನ್ ಕೋಟಾವಷ್ಟೇ ಎಂಬ ಸಂದೇಶವನ್ನು ರಾಹುಲ್ ಗಾಂಧಿ ನೀಡಿದ್ದಾರೆ. ಹಲವರು 5 ಸಲ 6 ಸಲ ಗೆದ್ದಿದ್ರೆ ಏನಂತೆ, ನಮ್ಮ ಟಾರ್ಗೆಟ್ 2028, 2029 ಎಲೆಕ್ಷನ್ ಅಷ್ಟೇ ಎನ್ನುವ ಮೂಲಕ ಹೊಸ ಮುಖಗಳು ಬೇಕು ಅಂತ ರಾಹುಲ್ ಶಾಕ್ ಕೊಟ್ಟಿದ್ದಾರೆ. ಇನ್ನು ಕೆ.ಸಿ. ವೇಣುಗೋಪಾಲ್ ತರುವ ಪಟ್ಟಿಯಲ್ಲಿ ಮಾಸ್ಟರ್ ಸ್ಟ್ರೋಕ್ ಕೊಡುವ ಸಾಧ್ಯತೆ ದಟ್ಟವಾಗಿದೆ. ಇನ್ನು ಯಾರ್ಯಾರಿಗೆ ಸಚಿವ ಸ್ಥಾನ ಸಿಗೋ ಸಾಧ್ಯತೆಗಳಿದೆ ಅಂತ ನೋಡೋದಾದರೆ, ಡಿ.ಕೆ. ಸಂಪುಟದ ನೂತನ ಸಚಿವರು ಎಸ್ ಮಲ್ಲಿಕಾರ್ಜುನ, ಲಿಂಗಾಯತ, ದಾವಣಗೆರೆ ಶಾಸಕ, ಎನ್ ಚೆಲುವರಾಯಸ್ವಾಮಿ, ಒಕ್ಕಲಿಗ, ನಾಗಮಂಗಲ ಶಾಸಕ, ಶರತ್ ಬಚ್ಚೇಗೌಡ, ಒಕ್ಕಲಿಗ, ಹೊಸಕೋಟೆ ಶಾಸಕ, ಆನೇಕಲ್ ಶಿವಣ್ಣ, ದಲಿತ, ಆನೇಕಲ್ ಶಾಸಕ, ಕೆ.ಎಸ್. ಬಸವಂತಪ್ಪ, ದಲಿತ, ಎಡಗೈ, ಮಾಯಕೊಂಡ ಶಾಸಕ, ಜೆ.ಎನ್. ಗಣೇಶ, ಎಸ್.ಟಿ. ಕಂಪ್ಲಿ ಶಾಸಕ, ರುದ್ರಪ್ಪ ಲಮಾಣಿ, ದಲಿತ, ಹಾವೇರಿ ಶಾಸಕ, ಎ.ಎಸ್. ಪೊನ್ನಣ್ಣ, ಕೊಡವ, ವಿರಾಜಪೇಟೆ ಶಾಸಕ, ಬೇಳೂರು ಗೋಪಾಲಕೃಷ್ಣ, ಈಡಿಗ, ಸಾಗರ ಶಾಸಕ, ಶಿವಣ್ಣನವರ್, ಕುರುಬ, ಬ್ಯಾಡಗಿ ಶಾಸಕ, ಶ್ರೀನಿವಾಸ ಮಾನೆ, ಮರಾಠ, ಹಾನಗಲ್ ಶಾಸಕ, ಮಂಕಾಳು ವೈದ್ಯ, ಮೊಗವೇರ, ಭಟ್ಕಳ ಶಾಸಕ ಲಿಸ್ಟ್ನಲ್ಲಿ ಇದ್ದಾರೆ ಎನ್ನಲಾಗ್ತಾ ಇದೆ. ಸಂಜೆಯೊಳಗೆ ಡಿ.ಕೆ. ಕೈ ಸೇರಲಿದೆ ಪಟ್ಟಿ. ಗುಟ್ಟು ಬಿಟ್ಟುಕೊಡದ ಕೈ ಹೈಕಮಾಂಡ್. ಸಚಿವ ಸ್ಥಾನ ಯಾರಿಗೆ ಸಿಗುತ್ತೆ, ಯಾರೆಲ್ಲ ನಾಳೆ ಪ್ರಮಾಣ ವಚನ ಸ್ವೀಕರಿಸ್ತಾರೆ ಎಂಬುದರ ಬಗ್ಗೆ ಈವರೆಗೂ ಕಾಂಗ್ರೆಸ್ ಹೈಕಮಾಂಡ್ ಗುಟ್ಟು ಬಿಟ್ಟುಕೊಟ್ಟಿಲ್ಲ. ಸಂಜೆ ಅಥವಾ ರಾತ್ರಿಯ ಒಳಗೆ ಸಿಎಂ ಡಿ.ಕೆ.ಶಿ ಕೈಗೆ ನೂತನ ಸಚಿವರ ಪಟ್ಟಿ ತಲುಪಲಿದೆ. ರಾಜ್ಯಕ್ಕೆ ಕೆ.ಸಿ. ವೇಣುಗೋಪಾಲ್ ಬಂದ ಬಳಿಕವೇ ಅಸಲಿ ಚಿತ್ರಣ ಗೊತ್ತಾಗಲಿದೆ. ಈ ಬಗ್ಗೆ ಸಿಎಂ ಡಿ.ಕೆ.ಶಿ ಪ್ರಶ್ನೆ ಮಾಡಿದ್ದಕ್ಕೆ ಗವರ್ನರ್ ಆನ್ ದಿ ವೇ ಅಂತ ಹೇಳಿ ನಸು ನಕ್ಕಿದ್ರು. ಅಲ್ಲದೆ ನಿಮಗೆ ಹೇಳಿಯೇ ಪ್ರಮಾಣ ವಚನ ಮಾಡೋದು ಅಂತ ತಿಳಿಸಿದರು. ಹೈಕಮಾಂಡ್ ಕಳಿಸಿದೆಯಾ ಸರ್ ಸಚಿವರಾಗೋ ಲಿಸ್ಟ್? ನಿಮ್ಮನ್ನ ತಪ್ಪಿಸಿ ಎಕ್ಸ್ಪೆನ್ಷನ್ ಮಾಡಲ್ಲ. ಈಗಾಗಲೇ ಹೈಕಮಾಂಡ್ಗೆ ಸಿದ್ದರಾಮಯ್ಯ, ಡಿ.ಕೆ.ಶಿ ಇಬ್ಬರು ಪ್ರತ್ಯೇಕ ಪಟ್ಟಿ ನೀಡಿದ್ದು, ಸಂಜೆ ಅಥವಾ ರಾತ್ರಿ ಕ್ಲೈಮ್ಯಾಕ್ಸ್ ಕ್ಲೋಸ್ ಆಗಬಹುದು. ಸದ್ಯ ಎಲ್ಲರ ಚಿತ್ತ ಹೈಕಮಾಂಡ್ ನಡೆಯತ್ತ ನೆಟ್ಟಿದೆ. ಪೊಲಿಟಿಕಲ್ ಬ್ಯೂರೋ, ಪಬ್ಲಿಕ್ ಟಿವಿ.